ಮುಂದೆ ನಿಮ್ಮ ನಡೆ? ಅಲ್ಲ, ನಾನು ಸೆಷನ್ ನಡೆದಾಗ ಕರೆಯೋದು ಸ್ಪೀಕರ್ ಆಗಿ. ನನ್ನ ಜವಾಬ್ದಾರಿ ಅಷ್ಟಿದೆ ಈಗ. ನಿಮಗೂ ಇದು ನಿಮ್ಮ ಸಚಿವ ಸ್ಥಾನಕ್ಕೆ ನಿಮ್ಮ ಹೆಸರುಗಳು ಕೇಳಿ ಬರ್ತಾ ಇದೆ. ಬಹುಶಃ ಇವತ್ತು ಈಗ ನಾನು ಸ್ಪೀಕರ್ ಆಗಿ ಇದ್ದೇನೆ, ಮತ್ತು ಮುಂದೆ ಏನಾಗ್ತದೆ ನನ್ನ ಕೂಡ ಇವತ್ತು ಅಂತ ಯಾವುದೂ ಕೂಡ ಮಾಹಿತಿ ಇಲ್ಲ. ಆದ ಕಾರಣ ಬಹುಶಃ ಸಮಯ ಅದಕ್ಕೆ ನಿರ್ಧಾರ ಮಾಡೋ ಕೆಲಸ ಇವತ್ತು ಆಗ್ತದೆ. ಈಗ 4 ಡಿಸಿಎಂ ಸ್ಥಾನ ಕೊಡಬೇಕು ಅಂತ ಚರ್ಚೆ ಒಂದು ತಮ್ಮ ಹೆಸರು ಕೂಡ ಕೇಳಿಬರ್ತದೆ. ಸೊ ಏನು ಹೇಳ್ತಾರೆ? ಈಗ ನಾನು ಸ್ಪೀಕರ್ ಆಗಿ ಕೆಲಸ ನಿರ್ವಹಿಸ್ತೇನೆ. ನಾನು ಯಾವುದೇ ರಾಜ್ಯಕ್ಕೆ ಕೂಡ ಮಾತಾಡಲಿಕ್ಕೆ ನಾನು ಹೋಗುವುದಿಲ್ಲ. ಬಹುಶಃ ಮಾಧ್ಯಮದಲ್ಲಿ ವಿಚಾರದಲ್ಲಿ ಬೇರೆ ಬೇರೆ ವಿಚಾರ ಇರ್ತದೆ ಸಂಬಂಧಪಟ್ಟಾಗೆ. ಆ ಸಮಯ ಬಂದಾವಾಗ ಅದಕ್ಕೆ ಇವತ್ತು ನಮಗೆ ಗೊತ್ತಾಗುವಂಥದ್ದು. ಆದ ಕಾರಣ ಸರ್ಕಾರ ಯಾವಾಗ ಅಧಿವೇಶನ ನಡೆಸಲಿಕ್ಕೆ ಇವತ್ತು ತೀರ್ಮಾನ ಮಾಡ್ತಾರೆ, ಅಧಿವೇಶನ ನಾವು ಸುಸೂತ್ರವಾಗಿ ನಡೆಸ್ತೇವೆ. ಸಂಪುಟ ಬದಲಾವಣೆ ಅದರಲ್ಲಿ ಕೆಲವು ಹಿರಿಯ ನಾಯಕರನ್ನು ಕೈಬಿಡಬೇಕು, ಮತ್ತು ಎರಡನೇ ತಲೆಮಾರಲ್ಲಿ ಯಾರು ಮುಖ್ಯಮಂತ್ರಿದ್ದಾರೆ ಅವರಿಗೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಅನ್ನೋದಿದೆ. ಹಾಗೆ ಹೆಚ್ಚಿನ ಹಿರಿಯ ನಾಯಕರು ಸಚಿವ ಸ್ಥಾನದಿಂದ ಕೈಬಿಡ್ತಾರೆ. ನೋಡಿ, ಯಾವ್ಯಾವ ಮಂತ್ರಿ ಸ್ಥಾನದಲ್ಲಿ ಯಾರ್ಯಾರು ಇರಬೇಕು, ಹೇಗಿರಬೇಕು, ಎಷ್ಟಿರಬೇಕು, ಮತ್ತು ಯಾವಾಗ ಇರಬೇಕು, ಇದೆಲ್ಲ ಕೂಡ ಆಡಳಿತ ಪಕ್ಷವಿರುವಂಥ ಸರ್ಕಾರ ಇರುವಂಥ ಪಕ್ಷದ ಮತ್ತು ಸರ್ಕಾರದವರು ಮುಖ್ಯಮಂತ್ರಿಗಳು ಇವತ್ತು ಮತ್ತು ಮುಖಂಡರು ತೀರ್ಮಾನ ಮಾಡ್ತಾರೆ, ಅದು ನಡೀತದೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಅಭಿಮಾನಿಗಳು ಡಿಸಿಎಂ ಆಗುವ ಕಾಲ ಬಂದಿದೆ ಅಂತೇಳಿ ಪೋಸ್ಟ್ ಎಲ್ಲ ಹಾಕ್ತಿದ್ದಾರೆ. ಸೊ ಏನು ಹೇಳ್ತೀರಿ ನಮ್ಮ ಅಭಿಮಾನಿಗಳಿಗೆ? ಇಲ್ಲ, ನನ್ನೆಲ್ಲ ಅಭಿಮಾನಿಗೆ ಹೇಳೋದಿಷ್ಟೇ, ದಯವಿಟ್ಟು ಅಂಥ ಯಾವುದೇ ಪೋಸ್ಟನ್ನು ಯಾರು ಕೂಡ ಆಗಬಾರ್ದು. ನಿಮ್ಮ ಪ್ರೀತಿ ವಿಶ್ವಾಸ ನಮಗೆ ಆಗ್ತದೆ, ಆದರೆ ಇವತ್ತು ಅದೆಲ್ಲವೂ ಕೂಡ ಪಕ್ಷಕ್ಕೆ ಮತ್ತು ಮುಖಂಡರಿಗೆ ಬಿಟ್ಟಂಥದ್ದು ವಿಚಾರವಾಗಿದೆ. ನಿಮ್ಮ ಹತ್ರ ಚರ್ಚೆ ಮಾಡಿದ್ದಾರೆ? ಇಲ್ಲ, ಖಂಡಿತ ಇಲ್ಲ. ನಾನು ದೂರವಾಣಿಯಲ್ಲಿ ಮಾತಾಡಿದ್ದೇನೆ, ಮತ್ತು ಅದು ಅವ್ರಿಗೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವಂಥ ಸಂದರ್ಭ ಇದೆ. ಅದಕ್ಕೆ ನಿಮ್ಗೇನಾದರೂ ಕಾಲ್ ಬಂದಿದೆ ಈಗ ಯಾವಾಗ ಬರಬೇಕು ಏನು ಅಂತ? ಯಾಕಂದರೆ ಒಂದು ರಾಜ್ಯಪಾಲರಿಗೆ ಕೊಡಬೇಕು, ಒಂದು ನಿಮಗೆ ಕೊಡಬೇಕು. ಇಲ್ಲ, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ರಾಜ್ಯಪಾಲರಿಗೆ ಕೊಡಬೇಕು, ಶಾಸಕರಿದ್ದವರು ನನಗೆ ಕೊಡಬೇಕು. ಆಯ್ತದ. ಈಗ ನಿಮ್ಗೇನಾದರೂ ಕಾಲ್ ಬಂದಿದೆ? ಇಲ್ಲ, ಯಾವುದೇ ವಿಚಾರ. ಈ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ನಲ್ಲಿ ಏನಾದರೂ ತಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ? ಇಲ್ಲ, ನಾನು ಈಗ ಸ್ಪೀಕರ್ ಪೋಸ್ಟ್ ಇದ್ದಾಗ ನಮಗೆ ಯಾವುದೇ ಪಕ್ಷ ಇರೋದಿಲ್ಲ, ಯಾವುದೇ ಚರ್ಚೆ ಆಗುವಂಥ ವಿಚಾರ ಕೂಡ ಇರೋದಿಲ್ಲ. ನಾನು ಕೂಡ ಚರ್ಚೆ ಮಾಡಿ ಈ ಅಧಿಕಾರ ಹಂಚಿಕೆ ಆಗುವ ಒಪ್ಪಂದ ಸಂದರ್ಭದಲ್ಲಿ ತಮಗೆ ಸ್ಪೀಕರ್ ಸ್ಥಾನ ನೀಡೋ ಸಂದರ್ಭದಲ್ಲಿ ಏನಾದರೂ ನಮಗೆ ಮಾತು ಕೊಟ್ಟಿದ್ರ ಅಥವಾ ಏನು ಅಂತ? ಇಲ್ಲ, ಎಲ್ಲ ವಿಚಾರ ಹೇಳಿದ ಮತ್ತೆ ಇಲ್ಲಿ ಗುಟ್ಟು ಉಳಿತದ. ನೋಡುವ, ಏನು ಬರ್ತಂತ ಬಂದಾಗ ನೋಡುವ. ಇವತ್ತು ಹಬ್ಬ, ಬರೀ ಸಂತೋಷದ ಹಬ್ಬನ ಆಚರಿಸಿ. ಇಲ್ಲ, ನಮಗೆಲ್ಲ ನಿಮ್ಮ ಮುಖಾಂತರ ಸುದ್ದಿ ಬರುವಂಥದ್ದು ಯಾವುದು ತೀರ್ಮಾನ ಆಗಲಿಲ್ಲ, ನೋಡಬೇಕು ಯಾವಾಗ ಅಂತೇಳಿ. ಆಯಿತು, ಇವತ್ತು ನಮ್ಮ ಒಂದು ಹಬ್ಬ ಇದೆ, ಆ ಹಬ್ಬನ ಸಂತೋಷದಿಂದ ಸರ್ವ ಆಚರಿಸೋ ನನ್ನ ಇವತ್ತಿನ ಜವಾಬ್ದಾರಿ. ಆ ಕೆಲಸವನ್ನು ಇವತ್ತು ಮಾಡ್ತಾರೆ.